ಇನ್ನು ತಮಿಳುನಾಡಿನಲ್ಲಿ ಶುರುವಾದ ತ್ರಿಭಾಷಾ ಸೂತ್ರ ಸಮರ ಒಂದೊಂದೇ ರಾಜ್ಯಗಳಿಗೆ ವಿಸ್ತರಿಸ್ತಾ ಇದೆ. ಇದೀಗ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಈ ಸಮರಕ್ಕೆ ಎಂಟ್ರಿ ಕೊಟ್ಟಿದ್ದು ಸ್ಟಾಲಿನ್ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಏನಂತ ರಿಪೋರ್ಟ್ ಬನ್ನಿ ನೋಡಿ. ಕರ್ನಾಟಕದಿಂದ ಈ ಹಬ್ಬಕ್ಕೆ ಆಗಮಿಸಿದ ನನ್ನ ಜನ ಸೈನಿಕರಿಗೆ, ನನ್ನನ್ನು ಪ್ರೀತಿಸುವ ಕರ್ನಾಟಕದ ಜನ ಸೈನಿಕರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ದೇಶದಲ್ಲಿ ತಾರಕಕ್ಕೆ ಏರಿದ ತ್ರಿಭಾಷಾ ಸೂತ್ರ. ಎಂಕೆ ಸ್ಟಾಲಿನ್ಗೆ ಪವನ್ ಕಲ್ಯಾಣ್ ಪ್ರಹಾರ. ದೇಶದಲ್ಲಿ ತ್ರಿಭಾಷಾ ಸೂತ್ರತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡು ಸಿಎಂ ಸ್ಟಾಲಿನ್ ಸಮರ ಸಾರಿದ್ದಾರೆ. ರೂಪಾಯಿ ಚಿಹ್ನೆ ಬದಲಿಸಿ ತಮಿಳಿನ ರು ಅಕ್ಷರ ಬಳಸುತ್ತಿದ್ದಾರೆ. ಇದೀಗ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅಖಾಡಕ್ಕೆ ಧುಮುಕಿದ್ದಾರೆ. ತಮಿಳುನಾಡು ಹಿಂದಿ ಭಾಷೆಯನ್ನ ವಿರೋಧ ಮಾಡುತ್ತೆ, ಆದರೆ ತಮಿಳು ಸಿನಿಮಾವನ್ನ ಯಾಕೆ ಹಿಂದಿಗೆ ಡಬ್ಬಿಂಗ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. మాట్లాడితే సంస్కృతాన్ని తిడతారు, హిందీని మీరు రుద్దుతున్నారు, సౌత్లో దక్షిణాదిని అంటారు. అన్ని దేశ భాషలే కదా. మన తమిళనాడులో తమిళ్ హిందీ రాకూడదు అంటుంటే నాకు అనిపించింది మనసులో ఒకటే, అప్పుడు తమిళ సినిమాల్ని హిందీలోకి డబ్ చేయకండి. డబ్బులేమో హిందీ నుంచి కావాలి, ఉత్తరప్రదేశ్ నుంచి డబ్బులు కావాలి, బీహార్ నుంచి డబ్బులు కావాలి, ఛత్తీస్గఢ్ నుంచి డబ్బులు కావాలి, కానీ హిందీ మాకు వద్దంటే ಅದೆಲ್ಲ ನ್ಯಾಯ. ಪವನ್ ಕಲ್ಯಾಣ್ ವಿರುದ್ಧ ಸಿಡಿದೆದ್ದ ಪ್ರಕಾಶ್ ರೈ. ಪವನ್ ಕಲ್ಯಾಣ್ ಪ್ರಕಾಶ್ ರಾಜ್ ನಡುವೆ ಆಗಾಗ ಪೋಸ್ಟ್ ವಾರ್ ನಡೆಯುತ್ತಲೇ ಇರುತ್ತೆ. ಇದೀಗ ಹಿಂದಿ ವಿರೋಧ ಸರಿಯಲ್ಲ ಅಂತ ಪವನ್ ಕಲ್ಯಾಣ್ ವಿರುದ್ಧ ಪ್ರಕಾಶ್ ರಾಜ್ ತಿರುಗಿ ಬಿದ್ದಿದ್ದಾರೆ. ಯಾರಾದ್ರೂ ಪವನ್ ಕಲ್ಯಾಣ್ಗೆ ತಿಳಿಸಿ ಹೇಳ್ರಪ್ಪ ಅಂತ ನಟ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಹಿಂದಿ ಭಾಷೆಯನ್ನು ನಮ್ಮ ಮೇಲೆ ಬಲವಂತವಾಗಿ ಹೇರಬೇಡಿ ಎಂದು ಹೇಳುವುದು ಬೇರೆ ಭಾಷೆಯನ್ನು ದ್ವೇಷಿಸುತ್ತೀವಿ ಅಂತಲ್ಲ. ಇದು ಸ್ವಾಭಿಮಾನದಿಂದ ನಮ್ಮ ಮಾತೃಭಾಷೆ ಮತ್ತು ನಮ್ಮ ತಾಯಿಯನ್ನು ರಕ್ಷಿಸುವುದು. ಹೀಗಂತ ಯಾರಾದ್ರೂ ಪವನ್ ಕಲ್ಯಾಣ್ಗೆ ತಿಳಿಸಿ ಹೇಳ್ರಪ್ಪ. ಕೆಲ ತಿಂಗಳ ಹಿಂದಷ್ಟೇ ಪವನ್ ಕಲ್ಯಾಣ್ ಪ್ರಕಾಶ್ ನಡುವೆ ಸನಾತನ ಧರ್ಮ, ತಿರುಪತಿ ಲಡ್ಡು ವಿಚಾರಕ್ಕೆ ಪೋಸ್ಟ್ ವಾರ್ ನಡೆದಿತ್ತು. ಇದೀಗ ಹಿಂದಿ ಹೇರಿಕೆ ಕುರಿತ ವಾರ್ ಶುರುವಾಗುವ ಲಕ್ಷಣ ಕಾಣಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ತಮಿಳುನಾಡಿನಲ್ಲಿ ಶುರುವಾದ ತ್ರಿಭಾಷಾ ಸೂತ್ರ ಸಮರ ಒಂದೊಂದೇ ರಾಜ್ಯಗಳಿಗೆ ವಿಸ್ತರಿಸ್ತಾ ಇದೆ. ಇದೀಗ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಈ ಸಮರಕ್ಕೆ ಎಂಟ್ರಿ ಕೊಟ್ಟಿದ್ದು ಸ್ಟಾಲಿನ್ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಏನಂತ ರಿಪೋರ್ಟ್ ಬನ್ನಿ ನೋಡಿ. ಕರ್ನಾಟಕದಿಂದ ಈ ಹಬ್ಬಕ್ಕೆ ಆಗಮಿಸಿದ ನನ್ನ ಜನ ಸೈನಿಕರಿಗೆ, ನನ್ನನ್ನು ಪ್ರೀತಿಸುವ ಕರ್ನಾಟಕದ ಜನ ಸೈನಿಕರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ದೇಶದಲ್ಲಿ ತಾರಕಕ್ಕೆ ಏರಿದ ತ್ರಿಭಾಷಾ ಸೂತ್ರ. ಎಂಕೆ ಸ್ಟಾಲಿನ್ಗೆ ಪವನ್ ಕಲ್ಯಾಣ್ ಪ್ರಹಾರ. ದೇಶದಲ್ಲಿ ತ್ರಿಭಾಷಾ ಸೂತ್ರತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡು ಸಿಎಂ ಸ್ಟಾಲಿನ್ ಸಮರ ಸಾರಿದ್ದಾರೆ. ರೂಪಾಯಿ ಚಿಹ್ನೆ ಬದಲಿಸಿ ತಮಿಳಿನ ರು ಅಕ್ಷರ ಬಳಸುತ್ತಿದ್ದಾರೆ. ಇದೀಗ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅಖಾಡಕ್ಕೆ ಧುಮುಕಿದ್ದಾರೆ. ತಮಿಳುನಾಡು ಹಿಂದಿ ಭಾಷೆಯನ್ನ ವಿರೋಧ ಮಾಡುತ್ತೆ, ಆದರೆ ತಮಿಳು ಸಿನಿಮಾವನ್ನ ಯಾಕೆ ಹಿಂದಿಗೆ ಡಬ್ಬಿಂಗ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. మాట్లాడితే సంస్కృతాన్ని తిడతారు, హిందీని మీరు రుద్దుతున్నారు, సౌత్లో దక్షిణాదిని అంటారు. అన్ని దేశ భాషలే కదా. మన తమిళనాడులో తమిళ్ హిందీ రాకూడదు అంటుంటే నాకు అనిపించింది మనసులో ఒకటే, అప్పుడు తమిళ సినిమాల్ని హిందీలోకి డబ్ చేయకండి. డబ్బులేమో హిందీ నుంచి కావాలి, ఉత్తరప్రదేశ్ నుంచి డబ్బులు కావాలి, బీహార్ నుంచి డబ్బులు కావాలి, ఛత్తీస్గఢ్ నుంచి డబ్బులు కావాలి, కానీ హిందీ మాకు వద్దంటే ಅದೆಲ್ಲ ನ್ಯಾಯ. ಪವನ್ ಕಲ್ಯಾಣ್ ವಿರುದ್ಧ ಸಿಡಿದೆದ್ದ ಪ್ರಕಾಶ್ ರೈ. ಪವನ್ ಕಲ್ಯಾಣ್ ಪ್ರಕಾಶ್ ರಾಜ್ ನಡುವೆ ಆಗಾಗ ಪೋಸ್ಟ್ ವಾರ್ ನಡೆಯುತ್ತಲೇ ಇರುತ್ತೆ. ಇದೀಗ ಹಿಂದಿ ವಿರೋಧ ಸರಿಯಲ್ಲ ಅಂತ
ಪವನ್ ಕಲ್ಯಾಣ್ ವಿರುದ್ಧ ಪ್ರಕಾಶ್ ರಾಜ್ ತಿರುಗಿ ಬಿದ್ದಿದ್ದಾರೆ. ಯಾರಾದ್ರೂ ಪವನ್ ಕಲ್ಯಾಣ್ಗೆ ತಿಳಿಸಿ ಹೇಳ್ರಪ್ಪ ಅಂತ ನಟ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಹಿಂದಿ ಭಾಷೆಯನ್ನು ನಮ್ಮ ಮೇಲೆ ಬಲವಂತವಾಗಿ ಹೇರಬೇಡಿ ಎಂದು ಹೇಳುವುದು ಬೇರೆ ಭಾಷೆಯನ್ನು ದ್ವೇಷಿಸುತ್ತೀವಿ ಅಂತಲ್ಲ. ಇದು ಸ್ವಾಭಿಮಾನದಿಂದ ನಮ್ಮ ಮಾತೃಭಾಷೆ ಮತ್ತು ನಮ್ಮ ತಾಯಿಯನ್ನು ರಕ್ಷಿಸುವುದು. ಹೀಗಂತ ಯಾರಾದ್ರೂ ಪವನ್ ಕಲ್ಯಾಣ್ಗೆ ತಿಳಿಸಿ ಹೇಳ್ರಪ್ಪ. ಕೆಲ ತಿಂಗಳ ಹಿಂದಷ್ಟೇ ಪವನ್ ಕಲ್ಯಾಣ್ ಪ್ರಕಾಶ್ ನಡುವೆ ಸನಾತನ ಧರ್ಮ ತಿರುಪತಿ ಲಡ್ಡು ವಿಚಾರಕ್ಕೆ ಪೋಸ್ಟ್ ವಾರ್ ನಡೆದಿತ್ತು. ಇದೀಗ ಹಿಂದಿ ಹೇರಿಕೆ ಕುರಿತ ವಾರ್ ಶುರುವಾಗುವ ಲಕ್ಷಣ ಕಾಣಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ತಮಿಳುನಾಡಿನಲ್ಲಿ ಶುರುವಾದ ತ್ರಿಭಾಷಾ ಸೂತ್ರ ಸಮರ ಒಂದೊಂದೇ ರಾಜ್ಯಗಳಿಗೆ ವಿಸ್ತರಿಸ್ತಾ ಇದೆ. ಇದೀಗ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಈ ಸಮರಕ್ಕೆ ಎಂಟ್ರಿ ಕೊಟ್ಟಿದ್ದು ಸ್ಟಾಲಿನ್ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಏನಂತ ರಿಪೋರ್ಟ್ ಬನ್ನಿ ನೋಡಿ. ಕರ್ನಾಟಕದಿಂದ ಈ ಹಬ್ಬಕ್ಕೆ ಆಗಮಿಸಿದ ನನ್ನ ಜನಸೈನಿಕರಿಗೆ, ನನ್ನನ್ನು ಪ್ರೀತಿಸುವ ಕರ್ನಾಟಕದ ಜನಸೈನಿಕರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ದೇಶದಲ್ಲಿ ತಾರಕಕ್ಕೆ ಏರಿದ ತ್ರಿಭಾಷಾ ಸೂತ್ರ. ಎಂಕೆ ಸ್ಟಾಲಿನ್ಗೆ ಪವನ್ ಕಲ್ಯಾಣ್ ಪ್ರಹಾರ. ದೇಶದಲ್ಲಿ ತ್ರಿಭಾಷಾ ಸೂತ್ರತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡು ಸಿಎಂ ಸ್ಟಾಲಿನ್ ಸಮರ ಸಾರಿದ್ದಾರೆ. ರೂಪಾಯಿ ಚಿಹ್ನೆ ಬದಲಿಸಿ ತಮಿಳಿನ ರು ಅಕ್ಷರ ಬಳಸುತ್ತಿದ್ದಾರೆ. ಇದೀಗ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಅಖಾಡಕ್ಕೆ ಧುಮುಕಿದ್ದಾರೆ. ತಮಿಳುನಾಡು ಹಿಂದಿ ಭಾಷೆಯನ್ನ ವಿರೋಧ ಮಾಡುತ್ತೆ, ಆದ್ರೆ ತಮಿಳು ಸಿನಿಮಾವನ್ನ ಯಾಕೆ ಹಿಂದಿಗೆ ಡಬ್ಬಿಂಗ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. మాట్లాడితే సంస్కృతాన్ని తిడతారు, హిందీని మీరు రుద్దుతున్నారు, సౌత్లో దక్షిణాదిని అంటారు. అన్ని దేశ భాషలే కదా. మన తమిళనాడులో తమిళ్ హిందీ రాకూడదు అంటుంటే నాకు అనిపించింది మనసులో ఒకటే, అప్పుడు తమిళ సినిమాలు హిందీలోకి డబ్ చేయకండి. డబ్బులేమో హిందీ నుంచి కావాలి, ఉత్తరప్రదేశ్ నుంచి డబ్బులు కావాలి, బీహార్ నుంచి డబ్బులు కావాలి, ఛత్తీస్గఢ్ నుంచి డబ్బులు కావాలి, కానీ హిందీ మాకు వద్దంటే ಅದೆಲ್ಲ ನ್ಯಾಯ. ಪವನ್ ಕಲ್ಯಾಣ್ ವಿರುದ್ಧ ಸಿಡಿದೆದ್ದ ಪ್ರಕಾಶ್ ರೈ. ಪವನ್ ಕಲ್ಯಾಣ್ ಪ್ರಕಾಶ್ ರಾಜ್ ನಡುವೆ ಆಗಾಗ ಪೋಸ್ಟ್ ವಾರ್ ನಡೆಯುತ್ತಲೇ ಇರುತ್ತೆ. ಇದೀಗ ಹಿಂದಿ ವಿರೋಧ ಸರಿಯಲ್ಲ ಅಂತ ಪವನ್ ಕಲ್ಯಾಣ್ ವಿರುದ್ಧ ಪ್ರಕಾಶ್ ರಾಜ್ ತಿರುಗಿ ಬಿದ್ದಿದ್ದಾರೆ. ಯಾರಾದ್ರೂ ಪವನ್ ಕಲ್ಯಾಣ್ಗೆ ತಿಳಿಸಿ ಹೇಳ್ರಪ್ಪ ಅಂತ ನಟ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಹಿಂದಿ ಭಾಷೆಯನ್ನು ನಮ್ಮ ಮೇಲೆ ಬಲವಂತವಾಗಿ ಹೇರಬೇಡಿ ಎಂದು ಹೇಳುವುದು ಬೇರೆ ಭಾಷೆಯನ್ನು ದ್ವೇಷಿಸುತ್ತೀವಿ ಅಂತಲ್ಲ. ಇದು ಸ್ವಾಭಿಮಾನದಿಂದ ನಮ್ಮ ಮಾತೃಭಾಷೆ ಮತ್ತು ನಮ್ಮ ತಾಯಿಯನ್ನು ರಕ್ಷಿಸುವುದು.